ನೆನಪಿದ್ಯಾ, ಜಸ್ಟ್ 2 ವೀಕ್ಸ್ ಇಂದನೇ ಎಲ್ಲರೂ ಕೂಡ ಸ್ವದೇಶಿ ಆಪ್ ಅರಟೈ ಬಗ್ಗೆನೇ ಮಾತಾಡ್ತಾ ಇದ್ವಿ. ಅವಾಗ ಪ್ಲೇ ಸ್ಟೋರ್ ಅಲ್ಲಿ ನಂಬರ್ 1 ಅಂತ ಶೋ ಆಗ್ತಾ ಇದ್ದಂತ ಅರಟೈ ಇವತ್ತು ಟಾಪ್ 100 ಅಲ್ಲಿ ಕೂಡ ಕಾಣಿಸ್ತಾ ಇಲ್ಲ. ಹಾಗಾದ್ರೆ ಈ ಅರಟೈ ಸಡನ್ ಆಗಿ ಹೈಪ್ ಇಂದ ಡ್ರಾಪ್ ಆಗಿದ್ದೇನಕ್ಕೆ ಅನ್ನೋ ಡೀಟೇಲ್ ಇನ್ಫಾರ್ಮೇಶನ್ ಅನ್ನ 1 ಮಿನಿಟ್ ಅಲ್ಲೇ ಕ್ಲಿಯರ್ ಮಾಡ್ತೀನಿ. ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ. ರೀಸನ್ ನಂಬರ್ 1, ನೆಟ್ವರ್ಕ್ ಇಫೆಕ್ಟ್. ಸೋಷಿಯಲ್ ಮೀಡಿಯಾದಲ್ಲಿ ಯಾವುದೇ ಆಪ್ ಬಂದ್ರೂ ಕೂಡ ಅದು ನೆಟ್ವರ್ಕ್ ಇಫೆಕ್ಟ್ ಮೇಲೆನೆ ವರ್ಕ್ ಆಗುತ್ತೆ. ಅಂದ್ರೆ ಇವಾಗ ನಾವು ಅರಟೈಯಿಂದ ಕಳಿಸಿರುವಂತಹ ಒಂದು ಮೆಸೇಜ್ ನ ನೋಡ್ಬೇಕು ಅಂದ್ರೆ ನಾವು ಯಾರಿಗೆ ಮೆಸೇಜ್ ಕಳಿಸಿರ್ತೀವೋ ಅವರು ಕೂಡ ಅರಟೈನ ಯೂಸ್ ಮಾಡ್ತಿರ್ಬೇಕಾಗತ್ತೆ. ಬಟ್ ಅರಟೈ ಕಂಪೇರ್ ಮಾಡಿದ್ರೆ ವಾಟ್ಸ್ಆಪ್ ತುಂಬಾನೇ ಹಳೆದು ಅಂಡ್ ಸ್ವಲ್ಪ ಸೆಕ್ಯೂರ್ ಕೂಡ ಇದೆ. ಅಂಡ್ ಕಂಪೇರಿಟಿವ್ಲಿ ಸಾಕಷ್ಟು ಜನ ವಾಟ್ಸ್ಆಪ್ ಈಗ ಆಲ್ರೆಡಿ ಅಡಾಪ್ಟ್ ಆಗಿಬಿಟ್ಟಿದ್ದಾರೆ. ಅಂದ್ರೆ ಇವಾಗ ಒಂದು 10 ಜನ ಫ್ರೆಂಡ್ಸ್ ಗ್ರೂಪ್ ಇದೆ ಅಂದ್ರೆ ಅದರಲ್ಲೂ 4-5 ಜನ ಅರಟೈನ ಯೂಸ್ ಮಾಡ್ತಿರ್ಬೋದು. ಬಟ್ ಇನ್ನು ಉಳಿದಿರುವಂತ 5-6 ಜನರನ್ನ ರೀಚ್ ಆಗ್ಲಿಕ್ಕೆ ನಾವು ಮತ್ತೆ ವಾಟ್ಸ್ಆಪ್ ಹೋಗ್ಲೇಬೇಕಾಗತ್ತೆ. ಸೊ ಇದರಿಂದ ಈ ಒಂದು ಅರಟೈನ ಆಕ್ಟಿವ್ ಯೂಸರ್ ಸಂಖ್ಯೆ ಡಿಕ್ರೀಸ್ ಆಗಿ ಅದರ ಚರ್ನ್ ರೇಟ್ ಇನ್ಕ್ರೀಸ್ ಆಗ್ತಾ ಹೋಯ್ತು. ಅಂಡ್ ರೀಸನ್ ನಂಬರ್ 2, ಕನ್ಫ್ಯೂಷನ್ ಅಬೌಟ್ ಸೆಕ್ಯೂರಿಟಿ. ನಮ್ಗೆ ಆಲ್ರೆಡಿ ಗೊತ್ತಿರೋ ಹಾಗೆ ಅರಟೈಯಲ್ಲಿ ವಾಟ್ಸ್ಆಪ್ ಅಲ್ಲಿ ಇರೋ ತರ ಮೆಸೇಜ್ ಗೆಲ್ಲ ಎಂಡ್ ಟು ಎಂಡ್ ಎನ್ಕ್ರಿಪ್ಷನ್ ಇಲ್ಲ. ಸೊ ಹೀಗಾಗಿ ಸಾಕಷ್ಟು ಜನರಿಗೆ ಇದು ಇನ್ಸೆಕ್ಯೂರ್ ಅಂತ ಅನ್ಸ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಸೊ ಹೀಗಾಗಿ ಒಂದು ಪ್ರೈವಸಿ ಇಶ್ಯೂ ಇಂದಾಗಿ ಸಾಕಷ್ಟು ಜನ ಅರಟೈಯಿಂದ ಮತ್ತೆ ವಾಟ್ಸ್ಆಪ್ ಗೆ ಶಿಫ್ಟ್ ಆದ್ರು. ಅಂಡ್ ರೀಸನ್ ನಂಬರ್ 3, ಹೈಪ್ ವರ್ಸಸ್ ಸಸ್ಟೈನೇಬಲ್ ವ್ಯಾಲ್ಯೂ. ಇಲ್ಲಿ ಏನಾಯ್ತು ಅಂದ್ರೆ ಸಾಕಷ್ಟು ಜನ ಸಡನ್ ಆಗಿ ದೇಶೀಯ ಆಪ್ ಅಂತ ಹೇಳಿ ಅರಟೈನ ಪ್ರಮೋಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಹೀಗಾಗಿ ಇದು ನಮ್ಮ ದೇಶದಲ್ಲ ಅನ್ನೋ ಒಂದು ಸೆಂಟಿಮೆಂಟ್ ಅಲ್ಲೇನೆ ಸಾಕಷ್ಟು ಜನ ಇದರನ್ನ ಇನ್ಸ್ಟಾಲ್ ಮಾಡ್ಕೊಂಡ್ಬಿಟ್ರು. ಬಟ್ ಈಗ ಆಲ್ರೆಡಿ ಟೆಕ್ ಕಂಪನಿಗಳು ಸಾಕಷ್ಟು ಅಡ್ವಾನ್ಸ್ಡ್ ಫೀಚರ್ಸ್ ನ ಡೆವಲಪ್ ಮಾಡ್ಕೊಂಡು ಕೂತಿರುವಂತ ಆ ಒಂದು ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟು ಅಲ್ಲಾವೇನಾದ್ರೂ ಸಕ್ಸಸ್ ಆಗಬೇಕು ಅಂದ್ರೆ ಕೇವಲ ಈ ಒಂದು ಸೆಂಟಿಮೆಂಟ್ ಇಂದ ಸಾಕಾಗಲ್ಲ. ಈಗ ಆಲ್ರೆಡಿ ಇರುವಂತಹ ಆಪ್ ಗಳಿಗಿಂತ ಬೆಟರ್ ಫೀಚರ್ಸ್ ನ ಡೆವಲಪ್ ಮಾಡ್ಕೊಳ್ಳೇಬೇಕಾಗುತ್ತೆ. ಸೊ ಇದರಲ್ಲಿ ಈ ಒಂದು ಅರಟೈ ಫೇಲ್ ಆಗಿರೋದ್ರಿಂದಾನೇ ಸಾಕಷ್ಟು ಜನ ಇನ್ನು ವಾಟ್ಸ್ಆಪ್ ಗೆ ಸ್ಟಿಕ್ ಆನ್ ಆಗಿರೋದಕ್ಕೆ ರೀಸನ್ ಆಯ್ತು. ಅಷ್ಟೇ ಅಲ್ಲದೆ ಸಾಕಷ್ಟು ಜನ ಅರಟೈನ ಇನ್ಸ್ಟಾಲ್ ಮಾಡಿದ ಫಸ್ಟ್ ಡೇನೆ OTP ಡಿಲೇ ಆಗ್ತಾ ಇದೆ ಅಂಡ್ ಕಾಂಟ್ಯಾಕ್ಟ್ ಸಿಂಕ್ ಆಗೋದೆಲ್ಲ ಸ್ಲೋ ಆಗ್ತಾ ಇದೆ ಅಂತ ಹೇಳಿ ಸಾಕಷ್ಟು ಪ್ರಾಬ್ಲಮ್ಸ್ ನೆಲ್ಲ ರಿಪೋರ್ಟ್ ಮಾಡಿದ್ರು. ಸೊ ಹೀಗೆ ಹಲವಾರು ರೀಸನ್ ಗಳಿಂದ ಅರಟೈ ತನ್ನ ಸ್ಥಾನನ ಕಳ್ಕೊಂತ ಬಂತು. ಬಟ್ ಸ್ಟಿಲ್ ಅರಟೈಗೆ ಇನ್ನೂ ಅವಕಾಶ ಇದೆ. ಅದು ಬೆಟರ್ ಫೀಚರ್ಸ್ ನ ಡೆವಲಪ್ ಮಾಡ್ಕೊಂಡಿದ್ದೆ ಆದ್ರೆ ಅದು ಮತ್ತೆ ತನ್ನ ಪೊಸಿಷನ್ ಕ್ಯಾಪ್ಚರ್ ಮಾಡ್ಕೊಂಡೇ ಮಾಡ್ಕೊಳ್ಳುತ್ತೆ. ಸೊ ಇದ್ರ ಬಗ್ಗೆ ನಿಮ್ಗೆ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ.